ಹಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ಕವಿಗಳ ಅಥವಾ ಸಾಹಿತಿಗಳ ಜನ್ಮಸ್ಥಳ, ಕಾಲ, ಕೃತಿ ಮತ್ತು ಬಿರುದು ಅಥವಾ ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ. ಇದು ಎಸ್ಎಸ್ಎಲ್ಸಿ ಕನ್ನಡ ವಾರ್ಷಿಕ ಪರೀಕ್ಷೆಯಲ್ಲಿ 3 ಅಂಕದ ಪ್ರಶ್ನೆಯಾಗಿದ್ದು, ಈ ಪ್ರಶ್ನೆಗೆ ಸರಳವಾಗಿ ಉತ್ತರವನ್ನು ಬರೆಯುವುದು ಹೇಗೆ ಅಂತ ಇಂದಿನ ವಿಡಿಯೋದಲ್ಲಿ ನೋಡೋಣ. ಕೊಡಲಾದಂತಹ ಕವಿ ಅಥವಾ ಸಾಹಿತಿಯ ಜನ್ಮಸ್ಥಳ ಅಂದರೆ ಅವರ ಹುಟ್ಟಿದ ಊರು ಮತ್ತು ಹುಟ್ಟಿದ ದಿನಾಂಕ ಬರೆದರೆ 1 ಅಂಕ. ಅವರು ಬರೆದಂತಹ ಕೃತಿಗಳು, ಅವರಿಗೆ ದೊರೆತ ಪ್ರಶಸ್ತಿಗಳು ಮತ್ತು ಬಿರುದುಗಳನ್ನು ಬರೆದರೆ 1 ಅಂಕ. ಕವಿ ಅಥವಾ ಸಾಹಿತಿಯ ಪರಿಚಯವನ್ನು ತಪ್ಪಿಲ್ಲದೆ ಸೆಂಟೆನ್ಸ್ನಲ್ಲಿ ಬರೆದರೆ 1 ಅಂಕ ಸಿಗುತ್ತದೆ. ಇವಾಗ ಹಸಿ ಮಸಿ ಕೃಷಿ ಪಾಠದ ಲೇಖಕರಾದಂತಹ ಡಾಕ್ಟರ್ ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳ ಪರಿಚಯವನ್ನು ನಾವು ನೋಡೋಣ. ಡಾಕ್ಟರ್ ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳು 1951ರಲ್ಲಿ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ಹೆಡಿಯಾಲ ಎಂಬ ಗ್ರಾಮದಲ್ಲಿ ಜನಿಸಿದರು. ಇಲ್ಲಿ ಅವರು ಹುಟ್ಟಿದಂತಹ ದಿನಾಂಕ ಮತ್ತು ಅವರು ಹುಟ್ಟಿದ ಊರಿನ ಹೆಸರನ್ನ ಬರೆದರೆ 1 ಅಂಕ ಸಿಗುತ್ತೆ. ಈಗ ಅವರು ಬರೆದಂತಹ ಕೃತಿಗಳನ್ನ ನೋಡೋಣ. ಇವರು ಜೀವನ ದರ್ಶನ, ಕೈದೀವಿಗೆ, ಸಮಾಧಿಯ ಮೇಲೆ, ಕಾಯಕ ದಾಸೋಹ, ಬಸವ ಧರ್ಮ, ಅಂತರಂಗ ಬಹಿರಂಗ, ಸ್ವಾಮಿ ವಿವೇಕಾನಂದ, ಅಂಕುಶ, ಶಿವಾನುಭವ ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ. ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳು ಬರೆದಂತಹ ಕೃತಿಗಳು ಯಾವ್ಯಾವೆಂದರೆ ಜೀವನ ದರ್ಶನ, ಕೈದೀವಿಗೆ, ಸಮಾಧಿಯ ಮೇಲೆ, ಕಾಯಕ ದಾಸೋಹ, ಬಸವ ಧರ್ಮ, ಅಂತರಂಗ ಬಹಿರಂಗ, ಸ್ವಾಮಿ ವಿವೇಕಾನಂದ, ಅಂಕುಶ ಮತ್ತು ಶಿವಾನುಭವ. ಇವಾಗ ಇವರಿಗೆ ದೊರೆತಂತಹ ಪ್ರಶಸ್ತಿಗಳು ಮತ್ತು ಬಿರುದುಗಳು ಯಾವುವು ಅಂತ ಬರೆಯಬೇಕು. ಇವರಿಗೆ ಗೌರವ ಫೆಲೋಶಿಪ್, ಕರ್ನಾಟಕ ಸರ್ಕಾರದ ರಾಜ್ಯೋತ್ಸವ ಪ್ರಶಸ್ತಿ, ಅಂತಾರಾಷ್ಟ್ರೀಯ ರೋಟರಿ ಸಂಸ್ಥೆಯ ಪಾಲ್ ಪ್ರಶಸ್ತಿ, ಕುವೆಂಪು ವಿಶ್ವವಿದ್ಯಾನಿಲಯದ ಗೌರವ ಡಾಕ್ಟರೇಟ್ ಪುರಸ್ಕಾರಗಳು ದೊರೆತಿವೆ. ಇವರು ರಂಗಜಂಗಮ ಎಂದು ಖ್ಯಾತರಾಗಿದ್ದಾರೆ. ಹೀಗೆ ಕೊಡಲಾದಂತಹ ಕವಿ ಅಥವಾ ಸಾಹಿತಿಯ ಪರಿಚಯವನ್ನು ತಪ್ಪಿಲ್ಲದೆ ವಾಕ್ಯ ರೂಪದಲ್ಲಿ ಬರೆದರೆ 3 ಅಂಕ ಸಿಗುತ್ತೆ. ಥ್ಯಾಂಕ್ ಯು.